ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲೂ ನಮಗೆಲ್ಲ ಈ ಒಂದು ಸೌಭಾಗ್ಯ ಇರಲಿಲ್ಲ. ಒಂದು ಯಕ್ಷಗಾನನ ಈ ಥರ ಥಿಯೇಟ್ರ್ ನೋಡೋ ಒಂದು ಅನುಭವ ಅಂದರೆ ಅದು ಬೇರೆಯೇ. ಅದರಲ್ಲೂ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ, ಆ ವೀರಚಂದ್ರಹಾಸ, ಏನು ಎಮೋಷನಲ್ಲು, ಏನು ಆ ವೀರತ್ವ, ಆಮೇಲೆ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ. ಪರ್ಫಾರ್ಮೆನ್ಸು ಆಮೇಲೆ ನೀವು ಮಾಡಿರೋ ರೀತಿ ಗುರುವೆ, ಸುಮಾರು ಎಷ್ಟೋ ಸೆಟ್ಗಳಾಕಿ ಆ ಸಿ ಜಿಗಳೆಲ್ಲ ಮಾಡಿ ಆ ಇಡೀ ಊರೂರೇ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತೆಲ್ಲ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ. ಎಲ್ಲ ಇದ್ದಾರಾ ಕಲಾವಿದರುಗಳು? ಅವ್ರನ್ನ ಅದರಲ್ಲಿ ಆವೇಶದಲ್ಲೇ ನೋಡಬೇಕು. ಅವ್ರನ್ನ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಂದು ಹೊಸ ಒಂದು ಅನುಭವ ನಿಜವಾಗ್ಲೂ ನಮ್ಮ ಜೀವನದಲ್ಲಿ. ನಿಜ ಹೇಳ್ಬೇಕಾದ್ರೆ ಒಂದು ಅದ್ಭುತವಾದಂಥ ಒಂದು ಅನುಭವ. ನಮ್ಮ ಒಂದು ಕಲ್ಚರ್ನ, ಆಮೇಲೆ ಆ ಒಂದು ಗ್ರ್ಯಾಂಜರ್ನ, ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬ ಅದ್ಭುತವಾಗಿ ನಿರೂಪಿಸಿದ್ದಾರೆ. ತುಂಬ ಖುಷಿಯಾಯಿತು ಸಿನಿಮಾ. ಹ್ಯಾಟ್ಸ್ ಆಫ್ ಗುರುವೆ. ನಿಜವಾಗ್ಲೂ ಆದಷ್ಟು ಬೇಗ ಪಾರ್ಟ್ 2 ಅಲ್ಲಿ ನಮಗೂ ಒಂದು ಸಣ್ಣ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಅಯ್ಯೋ ದೇವರ ಆಶೀರ್ವಾದ. ನಿಜವಾಗ್ಲೂ ಪ್ರಯತ್ನ ಸರ್. ಸೂಪರ್ ಗುರು, ಅದ್ಭುತ. 1 ವರ್ಷ ತೊಗೊಂಡಿದ್ದಾರೆ ಈ ಪಿಕ್ಚರ್ಗೆ. ಸೂಪರ್ ಗುರು. ಒಂದು ಚಿಕ್ಕ ಒಂದು ಏನಾದ್ರು ಪಾರ್ಟ್ ಮಾಡಿರಬೇಕು. ನಾನು ಕೂಡ ಮಿಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಉಪ್ಪಿ ಸರ್ ಹೇಳ್ದಂಗೆ ಎಲ್ಲ ಕಲಾವಿದರು ಎಲ್ಲರೂ ದುಷ್ಟಬುದ್ಧಿ ಎಲ್ಲ ಕ್ಯಾರೆಕ್ಟರ್, ಚಂದ್ರಹಾಸ, ಹೀರೋಯಿನ್ನು, ಮೇಯ್ನು ಆ ಕಮಿಡಿಯನ್ಸು, ಅವ್ರ ಟೈಮಿಂಗು ತುಂಬ ಚೆನ್ನಾಗಿತ್ತು. ಹೆವಿ ಹಾರ್ಡ್ ವರ್ಕು. ಆ ಹಾರ್ಡ್ ವರ್ಕು, ರವಿ ಸರ್ ಅವ್ರಿಗಿರೋ ಆ ಪ್ಯಾಷನು, ಆ ಯಕ್ಷಗಾನ. ಈಗ ಯಕ್ಷಗಾನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಇಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ ನಾನು ಉಪ್ಪಿ ಸರು ಮಾತಾಡ್ತಾ ಇದ್ವಿ. ಒಂದೊಂದು ಸೀನು, ಆ ಗ್ರಾಫಿಕ್ಸ್ ಆಗಿರಲಿ, ಪ್ಲಸ್ RR ಬಗ್ಗೆ, ಇವ್ರ ಬಗ್ಗೆ ಏನು ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ. ಇದರ ಬಗ್ಗೆ ತುಂಬ ಚೆನ್ನಾಗಿತ್ತು ಪಿಕ್ಚರು. 2.5 hours 3 hours ಸರ್? 2.5 hours ತುಂಬ ಚೆನ್ನಾಗಿದೆ. ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ಕು ಆ್ಯಂಡ್ ಗ್ರೇಟ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ನಾನು ಬಂದಿಲ್ಲ ಅಂದರೆ ಮಿಸ್ ಆಗಿದೆ ನಿಜವಾಗ್ಲೂ. ಎಲ್ಲರೂ ನೋಡಬೇಕು ಈ ಪಿಕ್ಚರ್ನ. ಇದರ ಹಿಂದೆ ಒಂದು ಒಳ್ಳೆಯ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು. ಎಲ್ಲರೂ ಬಂದು ನೋಡಿ. ಇನ್ನೂ ಹೇಳಬೇಕಂದ್ರೆ ಗೌರ್ಮೆಂಟ್ ಇದನ್ನು ಟ್ಯಾಕ್ಸ್ ಫ್ರೀಯೇ ಕೊಡಬೇಕು. ಅಷ್ಟು ಎಲ್ಲರೂ ಎಲ್ಲ ಸ್ಕೂಲ್ಸಲ್ಲೂ, ಕಾಲೇಜಸಲ್ಲೂ ಎಲ್ಲ ಈ ಪಿಕ್ಚರ್ನ ಹಾಕಬೇಕು. ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ. ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್. ಹ್ಯಾಟ್ಸ್ ಆಫ್ ಟು ರವಿ ಬಸ್ರು. ಆಲ್ ದ ಬೆಸ್ಟ್ ಸರ್. ಗ್ರೇಟ್. ಬರಲ್ಲ ವೀರಚಂದ್ರಹಾಸ ಪ್ರತಿ ಸಲ ರವಿ ಬಸೂರು ಸರ್ ಅವ್ರ ಟೀಮ್ ಕಂಡ್ರೆ ನನಗೆ ಭಾಳ ಇಷ್ಟ. ಯಾಕಂದರೆ ನಾನು ಕಟಕ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಪ್ರತಿ ಸಲ ಪ್ರತಿಯೊಂದು ಸಿನಿಮಾದಲ್ಲೂ ಗಿರ್ಮಿಟೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಮಕ್ಕಳನ್ನ ಇಟ್ಕೊಂಡು ಅದು ಕಮರ್ಷಿಯಲಿ ಒಂದು ಸ್ವಲ್ಪ ಆ ರೀತಿ ಪ್ರಯೋಗ ಮಾಡ್ತಾರೆ. ಮತ್ತು ಕಟಕ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಪ್ರಯೋಗ. ಈಗ ವೀರಚಂದ್ರಹಾಸ ಸಿನಿಮಾ ನೋಡಾದ್ಮೇಲೆ ಒಂದು ಬೇರೆ ವರ್ಲ್ಡೇ ಕಾಣಿಸ್ತು. ರಂಗಭೂಮಿ ಕಲಾವಿದನಾಗಿ ಬೇಸಿಕಲಿ ಒಂದು ಥಿಯೇಟ್ರು ಎಕ್ಸ್ಪೀರಿಯೆನ್ಸ್ ಇದೆಯಲ್ವಾ. ಒಂದು ಪೌರಾಣಿಕ ನಾಟಕಗಳೆಲ್ಲ ಮಾಡಬೇಕಾದ್ರೆ ಆ ಪೌರಾಣಿಕ ನಾಟಕನ ಸ್ಟೇಜ್ ಮೇಲೆ ಹೆಂಗೆ ನೋಡ್ತಿರೋ ಅದನ್ನು ಸಿನಿಮಾದಲ್ಲಿ ಹೆಂಗೆ ನೋಡೋಕ್ಕಾಗುತ್ತೆ. ಇವಾಗ ವೀರಚಂದ್ರಹಾಸನ ಕಥೆ ಏನು, ಆ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಾತ್ರಗಳು ಅಷ್ಟೇ. ಕಾಸ್ಟಿಂಗಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೆಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ಮ್ಯೂಸಿಕ್ ಬಗ್ಗೆ ಹೇಳಂಗೆ ಇಲ್ಲ ಅನ್ನಂಗೆ. ಬಟ್ ಪ್ರತಿಯೊಂದು ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಇವಾಗ ನಾವು ಬೇರೆ ಕಡೆ ಎಲ್ಲ ಅವತಾರ ಅನ್ನೋ ಒಂದು ಸಿನಿಮಾ ನೋಡ್ತೀವಿ. ಅವತಾರ ಬೇರೆ ವರ್ಲ್ಡೇ ಅಂತಲೇ ನಾವು ಸೃಷ್ಟಿ ಮಾಡ್ಕೊಂಡು ನಮ್ಮ ತಲೆನಲ್ಲಿ ಇಟ್ಕೊತೀವಿ. ಮತ್ತು ವೀರಚಂದ್ರಹಾಸ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ನೈಜ ಕಥೆಗಳನ್ನ ಇಟ್ಕೊಂಡು ಒಂದಷ್ಟು ಪ್ರಯೋಗ ಮಾಡಿರೋವಂಥದ್ದು. ಈ ಸಿನಿಮಾಗಳಿಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ನನಗಂತೂ ಈಗಲೂ ಆ ಮೈಂಡಲ್ಲೇ ಓಡ್ತಿದೆ ಆ ಪ್ರತಿಯೊಂದು ಪಾತ್ರಗಳು. ಅಂದರೆ ಎಲ್ಲೂ ನಿಮಗೆ ಕಾಮಿಡಿ ಇರ್ಬೋದು. ಅಂದರೆ ಒಂದು ಆಸ್ಥಾನದಲ್ಲಿ ಪ್ರತಿಯೊಂದು ಪಾತ್ರಗಳು ಇರುತ್ತೆ. ಒಂದು ಆಸ್ಥಾನದಲ್ಲಿ ಒಂದು ಮಹಾರಾಣಿ ಇರ್ಬೋದು, ಯುವರಾಣಿ, ಮಗ, ಗೀಗ, ರಾಜಕೀಯ ಇರ್ಬೋದು. ಅವೆಲ್ಲವೂ ಪ್ರತಿಯೊಂದು ನಮ್ಮ ತಂದೆ ಎಲ್ಲ ಪೌರಾಣಿಕ ನಾಟಕಗಳು ಮಾಡ್ತಿದ್ರು ಹಳೆಯ ಕಾಲದಲ್ಲೆಲ್ಲ. ಆ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ಅದು ನೋಡ್ತಿದ್ವಿ, ಚಾಪೆ ಎಲ್ಲ ಹಾಕ್ಕೊಂಡು ನೋಡ್ತಿದ್ವಿ. ಕೆಲವೊಂದು ಸೀನ್ಗಳು ಅರ್ಥ ಆಗ್ತಿರ್ಲಿಲ್ಲ, ಕೆಲವೊಂದು ಎಕ್ಸ್ಪ್ರೆಷನ್ಗಳು ಗೊತ್ತಾಗ್ತಿರ್ಲಿಲ್ಲ. ಬಟ್ ಪ್ರತಿಯೊಂದು ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅದನ್ನು ಮೋಷನ್ ಪಿಕ್ಚರಾಗಿ ಒಂದು ಸಿನಿಮಾ ಮಾಡೋದಕ್ಕೆ ಆ ದೈವಶಕ್ತಿನೇ ನಿಮಗೆ ಕಾರಣ ಸರ್. ಆ ಕಾಳಿಕಾಂಬ ದೇವಿ ದೇವಿ ಆಶೀರ್ವಾದ ಇರಲಿ. ಪಾರ್ಟ್ 2 ಒಳ್ಳೆಯದಾಗಲಿ, ಹೀಗೆ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.